ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ. ಇವತ್ತು ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಯಾಕೆ ಅಂತಂದರೆ ಇದು ಒಂದು ಕ್ರೇಪ್ ಸಿಲ್ಕ್ ಸ್ಯಾರಿನ ನಾನು ಮನೇಲೇ ವಾಶ್ ಮಾಡಿಬಿಟ್ಟೆ. ನಾನು ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿರಲಿಲ್ಲ ಇದನ್ನು. ಯಾಕಂದರೆ ವಾಶ್ ಮಾಡಿದ್ಮೇಲೆ ವೀಡಿಯೋ ಮಾಡಬೇಕು ಅಂತ ಅನಿಸ್ತು. ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು, ಯಾರಿಗಾದ್ರೂ ಉಪಯೋಗ ಆಗ್ಬೋದು ಅಂತ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಒಂದು ಕ್ರೇಪ್ ಸಿಲ್ಕ್ ಸ್ಯಾರಿ. ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲ, ಇದು ಕ್ರೇಪ್ ಸಿಲ್ಕ್ ಸ್ಯಾರಿ. ಈ ಸ್ಯಾರಿನ ನಾನು ತೋರಿಸಿದ್ದೀನಿ ನಿಮಗೆ. ಈ ಸೀರೆನ ಕ್ರೇಪ್ ಸಿಲ್ಕ್ ವೀಡಿಯೋಗಳಲ್ಲಿ ಯಾರಾದರೂ ಕಂಟಿನ್ಯೂಸ್ ಆಗಿ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದರೆ ಈ ಸೀರೆನ ತೋರಿಸಿದ್ದೀನಿ. ಇದು ನಿನ್ನೆ ನಾನು ಒಂದು ಫಂಕ್ಷನ್ಗೆ ವೇರ್ ಮಾಡ್ಕೊಂಡು ಹೋಗಿದ್ದೆ. ಅಲ್ಲಿ ಸ್ವಲ್ಪ ಜಾಸ್ತಿ ಎಳ್ನೀರು ಕಲೆ ಮತ್ತು ಬರಬೇಕಾದ್ರೆ ಎಳ್ನೀರು ಕುಡಿಯುವಾಗ ಎಳ್ನೀರು ಕಲೆ ಮತ್ತು ತುಂಬ ಇದಾಗ್ಬಿಡ್ತು, ಒಂಥರ ಕೆಸರು ಥರದ್ದು ಏನೋ ಆರಿತ್ತು ಚಪ್ಪಲಿಯಿಂದ. ಡ್ರೈ ವಾಶ್ ಕೊಡೋದು ಬೇಡ, ಮನೆಯಲ್ಲೇ ಮಾಡಿಬಿಡೋಣ, ವಾಶ್ ಮಾಡಿಬಿಡೋಣ ಅಂತ ಅನಿಸಿ ಅಲ್ಲಿ ತನಕ ಇಟ್ಕೊಳ್ಳೋದು ಬೇಡ, ನೋಡೋಣ ಅಕಸ್ಮಾತ್ ಏನಾದರೂ ಬಣ್ಣ ಹೋದರೆ ಅಂದರೆ ಯಾವುದು ನನಗೆ ಡೌಟ್ ಇತ್ತು ಅಂದರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಬ್ಲ್ಯಾಕ್ ಬಾರ್ಡರು ಇದು ಬಣ್ಣ ಇಲ್ಲಿಗೆ ಇಳಿಬೋದು ಅನ್ನೋ ಭಯ ಇತ್ತು. ನಿಮಗೆ ಬಣ್ಣ ಹೋದಾಗ ಇದು ಇಲ್ಲಿಗೆ ಇಳಿದ್ಬಿಡುತ್ತೆ, ಆ ಭಯ ಇತ್ತು. ಮತ್ತು ನಾನೇನು ಮಾಡಿದೆ, ಹೋಗ್ಬಿಟ್ರೆ ಅಕಸ್ಮಾತ್ ಬಣ್ಣ ಹೋದರೆ ಹಂಗೇನಾದರೂ ಆಗಿಬಿಟ್ರೆ ಅದು, ಯಾಕಂದರೆ ತುಂಬ ಕೆಸರು ಥರ ಆಗಿಬಿಟ್ಟಿತ್ತು ಚಪ್ಪಲಿಯಿಂದ ಸಿಡಿದು. ಆ ಥರ ಏನಾದರೂ ಆದರೆ ಫುಲ್ ಬ್ಲ್ಯಾಕ್ ಕಲರ್ ಮಾಡಿಸ್ಬಿಟ್ಟೋಣ, ಡೈ ಮಾಡಿಸೋಣ ಅಂತ ಡಿಸೈಡ್ ಮಾಡಿ ವಾಶ್ ಮಾಡಿ ಹಾಕಿದ್ದೀನಿ ಬೆಳಗ್ಗೆ. ಆಗಲೇ ಒಣಗೂ ಇದೆ ಇದು. ಇದನ್ನು ಯಾಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಒಂದು ಚೂರು ಬಣ್ಣ ಹೋಗಲಿಲ್ಲ ಇದು. ಇಲ್ಲಿ ನೋಡಿ, ಈ ಬಣ್ಣ ಇಲ್ಲಿಗೆ ಇಳಿಬೋದು ಅಂತ ಭಯ ಇತ್ತು. ಮತ್ತು ಫಾಲ್ ಹಾಕಿರ್ತೀವಲ್ಲ ನಾವು, ಫಾಲ್ ಬಣ್ಣನೂ ಕೂಡ ಇಳ್ದಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನೀವು ಫಾಲ್ದು ಕೂಡ ಬಣ್ಣ ಇದಕ್ಕೆ ಬರಲಿಲ್ಲ. ಪೂರ್ತಿ ಒಂದು ಸ್ವಲ್ಪ ಏನಾಯಿತು ಅಂದರೆ ಗಂಜಿದು ಬಣ್ಣ ಅಂತ ಹೇಳ್ತಾರೆ, ಆ ಬಣ್ಣ ಸ್ವಲ್ಪ ಬಿಟ್ಕೊಳ್ತು. ಒಂದು ಸಣ್ಣದಾಗಿ ಇದು ಸ್ವಲ್ಪ ಮೆಹಂದಿ ಲೆಮನ್ ಕಲರ್ ಇರೋದ್ರಿಂದ ಲೈಟಾಗಿ ಒಂಚೂರು ಅಷ್ಟೇ. ನಂಗೆ ಭಯನೇ ಆಗಿತ್ತು, ಫಾಲ್ ಬಣ್ಣ ಇಲ್ಲಾಂದರೆ ಈ ಬಾರ್ಡರ್ ಬಣ್ಣ ಏನಾದರೂ ಹೋಗಿಬಿಡ್ಬೋದು ಅಂತ. ಹಂಗಂತ ನೀವು ನಿಮ್ಮನೆ ಕ್ರೇಪ್ ಸಿಲ್ಕ್ ಸೀರೆಗಳನ್ನ ವಾಶ್ ಮಾಡಿಬಿಡ್ಬೇಡಿ ಮನೆಯಲ್ಲಿ. ಕೆಲವು ಡೈಯಿಂಗ್ ಸಿಸ್ಟಮ್ ಬೇರೆ ಥರ ಇರುತ್ತೆ, ಕೆಲವು ಬಣ್ಣ ಬಿಟ್ಬಿಡುತ್ತೆ. ಪ್ಯೂರ್ KSIC ಮೈಸೂರು ಸಿಲ್ಕ್ ಸೀರೆನೇ ಬಣ್ಣ ಒಂದಕ್ಕೊಂದು ಆಗೋಗಿದೆ. ಕಾಂಟ್ರಾಸ್ಟ್ ಸ್ಯಾರಿ ಅದು ನನ್ನ ತಂಗಿದು. ಅದ್ರದ್ದು ಅವಳು ಏನೂ ವಾಶ್ ಮಾಡಿಲ್ಲ, ಹಾಗಿದ್ರೂ ಸ್ವೆಟ್ ಆದಾಗ ಎಲ್ಲೋ ಕಾಲ್ಗೇನೋ ನೀರು ಹಾಕಿದಾಗ ಈ ಬಾರ್ಡರ್ ಬಣ್ಣ ಇಲ್ಲಿಗೆ ಬಿಟ್ಕೊಂಡಿದೆ. ಹಾಗಂತ ನೀವು ವಾಶ್ ಮಾಡೋಕ್ಕೆ ಹೋಗಬೇಡಿ ಯಾವುದನ್ನು. ನಾನು ಮಾಡಿದಾಗ ಏನೂ ಆಗಿಲ್ಲ ಅನ್ನೋದು ಒಂದು ತೋರಿಸ್ತಾ ಇದ್ದೀನಿ ಅಷ್ಟೇ ಇವತ್ತು. ಯಾಕಂದರೆ ನನಗೆ ಕನ್ಫರ್ಮ್ ಆಗಿದ್ದೆ ಇದು ಹೋಗೇ ಹೋಗುತ್ತೆ, ಈ ಬಾರ್ಡರ್ದು ಬಣ್ಣ ಇಲ್ಲಿಗೆ ಇಳಿಯುತ್ತೆ ಅನ್ನೋದೊಂದು ಇದ್ದೇ ಇತ್ತು ನನಗೆ. ನೋಡಿ, ಇದು ಈ ಬಣ್ಣ ಇದೆಯಲ್ಲ ಸೆರಗುದೂ ಹೋಗುತ್ತೆ ಅಂತ. ಆದರೆ ನಾನು ಏನಕ್ಕೆ ವಾಶ್ ಮಾಡಿದ್ದೀನಿ ಅಂತಂದರೆ, ಸೋಪು ಮತ್ತು ವಾಷಿಂಗ್ ಪೌಡರ್ ಹಾಕಿಲ್ಲ, ತುಂಬ ಹೊತ್ತು ನೆನೆಸೂ ಇಲ್ಲ. ಲಿಕ್ವಿಡ್ ವಾಶ್ ಬರುತ್ತಲ್ವ, ಈ ಸರ್ಫೆಕ್ಸಲ್ಲೆಲ್ಲ ಲಿಕ್ವಿಡ್ ವಾಶ್ ಬರುತ್ತಲ್ವ, ಅದನ್ನು ವಾಶ್ ಮಾಡಿದ್ದೀನಿ ಅಷ್ಟೇ. ನೋಡಿ, ಇದರಲ್ಲಿ ವಾಶ್ ಮಾಡಿದ್ದೀನಿ. ನಾನು ಮೊದಲು ಶಾಂಪು ಹಾಕಿ ವಾಶ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ನೋಡೋಣ ಇದರಲ್ಲಿ ಸ್ವಲ್ಪ ಫ್ರ್ಯಾಗ್ನೆನ್ಸ್ ಇರುತ್ತಲ್ಲ, ಇದರಲ್ಲೇ ಮಾಡಿಬಿಡೋಣ ಅಂತ ಮಾಡಿದ್ದು. ಶಾಂಪು ಅದೇ ನಾವು ಹೇರ್ಗೆಲ್ಲ ವಾಶ್ ಮಾಡೋಕ್ಕೆ ಉಪಯೋಗಿಸ್ತೀವಲ್ಲ, ಅದು ಮೈಲ್ಡಾಗಿರುತ್ತೆ ಅಂತ ಅಂದ್ಕೊಂಡೆ, ಆದರೆ ಅದರಲ್ಲಿ ಮಾಡಲಿಲ್ಲ, ಇದರಲ್ಲೇ ಮಾಡಿಬಿಟ್ಟೆ. ಸ್ವಲ್ಪ ಜನ ಎಲ್ಲ ಶಾಂಪೂಲಿ ಮತ್ತು ಮೈಲ್ಡಾಗಿರೋ ಸೋಪಲ್ಲಿ ವಾಶ್ ಮಾಡಬೇಕಂತ ಹೇಳ್ತಾರೆ. ಆದರೆ ನಾನು ಇವತ್ತು ಅರ್ಜೆಂಟ್, ಅದು ತುಂಬ ಕೊಳೆಯಾಗಿದ್ದು ನೋಡೋಕ್ಕಾಗದೆ ಒಂದು 2 ಮಿನಿಟ್ಸ್ ಅಷ್ಟೇ ಸೋಕ್ ಮಾಡಿದೆ, ಮತ್ತು ನೀಟಾಗಿ ಅದನ್ನು ಜಾಲಿಸಿ ಹಾಕಿದ್ದೀನಿ. ಏನೂ ಆಗಿಲ್ಲ. ಇಲ್ಲಿ ನೋಡಿ, ಎಲ್ಲೂ ಬಣ್ಣಗಳು ಬಿಟ್ಕೊಂಡಿಲ್ಲ. ಐರನ್ ಮಾಡಿದ್ರೆ ಆಯಿತು. ಮತ್ತು ಹತ್ರದಿಂದ ನೋಡ್ತಾ ಇದ್ದೀರಾ ಅನಿಸುತ್ತೆ ನೀವು, ಶೈನಿಂಗೂ ಇದೆ. ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ, ಇದಕ್ಕೆ ಬಣ್ಣ ಬಿಟ್ಕೊಳ್ಳುತ್ತೆ. ಇದು ಬ್ಲ್ಯಾಕೇ ಇರೋದ್ರಿಂದ ಬಾರ್ಡರ್ ಬೇರೆ ಯಾವುದೂ ಮಾಡ್ಸೋಕ್ಕಾಗಲ್ಲ, ಬ್ಲ್ಯಾಕ್ ಮಾಡಿಸ್ಬಿಡೋಣ ಫುಲ್ ಅಂತ ಡಿಸೈಡ್ ಆಗಿಬಿಟ್ಟಿದೆ. ಏನೂ ಆಗಿಲ್ಲ. ಆದರೆ ಇದು ನಾನು ಈ ಸ್ಯಾರಿ ತೊಗೊಂಡಿದ್ದು ಬೆಂಗಳೂರಿಗೆ ಏನಕ್ಕೋ ಅಂತ ಹೋದಾಗ, ಒಂದು ಪುಷ್ಕರ ಸಿಲ್ಕ್ಸ್ ಅಂತ ಒಂದು ಇದೆ, ರಾಜಾಜಿನಗರ ಅನಿಸುತ್ತೆ ಅದು, ಗೊತ್ತಿಲ್ಲ ನನಗೆ. ಅಲ್ಲಿ ಹೋದಾಗ ನಾನೇನೋ ಬೇರೆ ಸೀರೆ ತೊಗೊಳಕ್ಕೆ ಅಂತ ಹೋದೆ, ನನಗೆಲ್ಲ ಯಾವುದೂ ಆಪ್ಷನ್ ಇರಲಿಲ್ಲ, ಏನಕ್ಕೋ ಅಂತ ಹೋಗಿದ್ದು. ಈ ಕೊನೆಗೆ ಇದೊಂದು ಕಾಂಬಿನೇಷನ್ ಇಷ್ಟ ಆಯಿತು ಅಂತ ತೊಗೊಂಡೆ. ಇದಕ್ಕೆ 11,000 ಏನೋ ಕೊಟ್ಟಿದ್ದೆ, 11,200 ಆ ಥರ ಏನೋ ಕೊಟ್ಟಿದ್ದೆ. ಮತ್ತು ತುಂಬ ಸತಿ ವೇರ್ ಮಾಡಿಬಿಟ್ಟಿದ್ದೀನಿ ಅಂತ
ಕಲರ್ ಚೇಂಜ್ ಮಾಡ್ಸೋಣ ಅಂತಲೂ ಅಂದ್ಕೊಂಡಿದ್ದೆ. ಆದರೆ ಇದು ಏನೂ ಆಗಿಲ್ಲ ಸದ್ಯ. ಯಾಕಂದರೆ ಇದು ಬೇರೆ ಕಲರ್ ಆಗಿದ್ದರೆ ಮಾಡಿಸ್ಕೊಳ್ಬೋದಾಗಿತ್ತು. ಬೇರೆ ಕಲರ್ ಬ್ಲ್ಯಾಕ್ ಇರೋದ್ರಿಂದ ಬೇರೆ ಕಲರ್ ಮಾಡ್ಸೋಕ್ಕಾಗ್ತಿರ್ಲಿಲ್ಲ. ನೋಡ್ತಾ ಇದ್ದೀರಾ, ಎಲ್ಲೂ ಬಣ್ಣ ಬಿಟ್ಕೊಂಡಿಲ್ಲ. ಅದೊಂದು ಖುಷಿ ವಿಚಾರ. ಅದಕ್ಕೆ ಒಂದು ವಿಡಿಯೋ ಮಾಡಬೇಕಂತ ಅನಿಸ್ತು, ಹಾಗಾಗಿ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೆ. ಇವತ್ತಿನ ಈ ವಿಡಿಯೋ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.